ನಯನಾ ನಾಗರಾಜ್ ಕಿರುತೆರೆ ವೀಕ್ಷಕರಿಗೆ ತೀರಾ ಪರಿಚಿತ ಹೆಸರು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಉತ್ತರ ಕನ್ನಡ ಸೊಬಗಿನ ಗಿಣಿರಾಮ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ ಬೆಡಗಿ. ಗಿಣಿರಾಮ ಧಾರಾವಾಹಿಯಲ್ಲಿ ಮಹತಿಯಾಗಿ ಅಭಿನಯಿಸಿದ ನಯನಾ ನಾಗರಾಜ್ ಇದೀಗ ಕಿರುತೆರೆಗೆ ಕಮ್ಬ್ಯಾಕ್ ಆಗಲಿದ್ದಾರೆ. ಆದರೆ ಈ ಬಾರಿ ಆಕೆ ಕಾಣಿಸಿಕೊಂಡಿರುವುದು ನಿರೂಪಕಿಯಾಗಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾಶ್ರೀ ದರ್ಶನ ಕಾರ್ಯಕ್ರಮದ ನಿರೂಪಕಿಯಾಗಿ ನಯನಾ ನಾಗರಾಜ್ ಮೋಡಿ ಮಾಡಲಿದ್ದಾರೆ. ಅಂದಹಾಗೆ ನಯನಾ ನಾಗರಾಜ್ಗೆ ನಿರೂಪಣೆ ಹೊಸ ಕ್ಷೇತ್ರವೇನಲ್ಲ. ಈ ಮೊದಲು ಉದಯ 2 ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದ್ದ ಫಿಲ್ಮಿ ಬಾತ್ ಎನ್ನುವ ಶೋವನ್ನ ಈಕೆ ನಿರೂಪಿಸುತ್ತಿದ್ದರು. ಎರಡನೇ ಬಾರಿ ನಿರೂಪಕಿಯಾಗಿ ಕಿರುತೆರೆಯಲ್ಲಿ ಕಮಾಲ್ ಮಾಡಿರುವ ನಯನಾ ನಾಗರಾಜ್ ನಟನೆಯ ಮೂಲಕ ಗಮನ ಸೆಳೆದ ಬೆಡಗಿ. ಗಿಣಿರಾಮ ಧಾರಾವಾಹಿಯಲ್ಲಿ ಮಾಸ್ತರ್ ಮಗಳು ಮಹತಿಯಾಗಿ ಅಭಿನಯಿಸಿದ್ದ ನಯನಾಗೆ ಅಸಲಿಯಾಗಿ ನಟಿಯಾಗಬೇಕು ಎಂಬ ಕನಸೇ ಇರಲಿಲ್ಲ. ಬದಲಿಗೆ ಗಾಯಕಿಯಾಗಿ ಗುರುತಿಸಿಕೊಳ್ಳಬೇಕೆಂಬ ಹಂಬಲವಿತ್ತು. ಕರ್ನಾಟಕ ಕ್ಲಾಸಿಕಲ್ ಹಾಗೂ ಹಿಂದೂಸ್ತಾನಿ ಸಂಗೀತವನ್ನ ಕರಗತ ಮಾಡಿಕೊಂಡಿರುವ ನಯನಾ ಪದವಿ ವಿದ್ಯಾಭ್ಯಾಸ ಮುಗಿದದ್ದೇ ತಡ ರಿದಮ್ಸ್ ಫೈನ್ ಆರ್ಟ್ಸ್ ಕಾಲೇಜಿನಲ್ಲಿ ದೇಸಿ ಸಂಗೀತದ ಉಪನ್ಯಾಸಕಿಯಾಗಿ ಕೆಲಸ ಶುರು ಮಾಡಿದರು. ಮುಂದೆ ಕಾಲು ಫ್ರಾಕ್ಚರ್ ಆಗಿ ಕೆಲಸಕ್ಕೆ ವಿದಾಯ ಹೇಳಿದರು. ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದಾಗ, ಸಮಯ ಕಳೆಯುತ್ತಿದ್ದಾಗ ಟಿವಿ ನೋಡುತ್ತಿದ್ದರು. ಆಗ ಆಕೆಗೂ ತಾನು ಯಾಕೆ ನಟಿಯಾಗಬಾರದು ಎಂಬ ಆಲೋಚನೆ ಮಾಡಿದರು. ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಶಾಂತಂ ಪಾಪಂ ಧಾರಾವಾಹಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು ನಯನಾ. ತದನಂತರ ಅದೇ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗದಲ್ಲಿಯೂ ಅಭಿನಯಿಸಿದರು. ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪಾಪಾ ಪಾಂಡು ಸೀಸನ್ 2 ನಲ್ಲಿ ಚೌಕಾಸಿ ಚಾರು ಪಾತ್ರದಲ್ಲಿ ಮಿಂಚಿದರು. ಚೌಕಾಸಿ ಚಾರು ಆಗಿ ಕಿರುತೆರೆ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾದ ನಯನಾ ನಾಗರಾಜ್ ಮುಂದೆ ಮಹತಿಯಾಗಿ ಕಿರುತೆರೆಯಲ್ಲಿ ಕಮಾಲ್ ಮಾಡಿದರು. ಹೀಗಿರುವಾಗ ಈ ನಟಿ ಗಿಣಿರಾಮ ಧಾರಾವಾಹಿಯ ನಂತರ ಕಿರುತೆರೆಯಿಂದ ದೂರವಿದ್ದಿದ್ದು ಇದೀಗ ನಿರೂಪಕಿಯಾಗಿ ಮತ್ತೊಮ್ಮೆ ವೀಕ್ಷಕರನ್ನ ರಂಜಿಸಲು ಬರುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.